ಜೈವಿಕ ಪ್ರಪಂಚದ ಚೈತನ್ಯ ಪ್ರಾಣಧಾರ ನೀರು. ದೇಹಕ್ಕೆ ಸೂಕ್ತ ಪ್ರಮಾಣದಲ್ಲಿ ನೀರು ದೊರೆತಾಗ ಆಂತರಿಕ ಚಟುವಟಿಕೆಗಳು ಸುಗಮವಾಗಿ ನಡೆಯುತ್ತದೆ. ಜೀವಕೋಶಗಳಿಗೆ ಪೋಷಣೆ ಮತ್ತು ದೇಹದ ಉಷ್ಣತೆ ನಿಯಂತ್ರಿಸುವಲ್ಲಿ ನೀರು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ನೀರು ಆಹಾರವನ್ನ ಒಡೆಯಲು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಸಹಾಯ ಮಾಡುವುದು. ಆಹಾರ ಇಲ್ಲದೆ ಸ್ವಲ್ಪ ದಿನಗಳ ಕಾಲ ಬದುಕಬಹುದು, ಅದೇ ನೀರಿಲ್ಲದೆ ಬದುಕಲು ಕಷ್ಟ. ನಮ್ಮ ಜೀವಿತಾವಧಿಯಲ್ಲಿ ಆರೋಗ್ಯ ಹಾಳಾಗದಂತೆ ನೋಡಿಕೊಳ್ಳಬೇಕು ಎಂದರೆ ಸೂಕ್ತ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಪ್ರತಿದಿನ ಇಂತಿಷ್ಟೇ ನೀರನ್ನ ಕುಡಿಯಬೇಕು ಎನ್ನುವುದಕ್ಕೆ ಹಲವು ಮೂಲಗಳು ಒಂದೊಂದು ರೀತಿಯ ಅಳತೆಯ ಪ್ರಮಾಣವನ್ನು ವಿವರಿಸುತ್ತವೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳಬೇಕು ಎಂದರೆ ವಯಸ್ಕರು ಪ್ರತಿದಿನ 2-3 ಲೀಟರ್ ನೀರನ್ನ ಕುಡಿಯಬೇಕು. ಮಕ್ಕಳಾಗಿದ್ದರೆ 4-8 ಕಪ್ಗಳಷ್ಟು ನೀರು ಅಥವಾ ದ್ರವ ರೂಪದ ಆಹಾರ ಸೇವಿಸಬೇಕು. ದೇಹಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಎಂದಾದರೆ ಮೂತ್ರದ ಬಣ್ಣವು ಹಳದಿ ಅಥವಾ ಗಾಢ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಂತಹ ಬದಲಾವಣೆ ಕಂಡಾಗ ಅಧಿಕ ನೀರನ್ನ ಕುಡಿದು ದೇಹವನ್ನು ನಿರ್ಜಲೀಕರಣದಿಂದ ಮುಕ್ತಗೊಳಿಸಬೇಕು. ದೇಹಕ್ಕೆ ಅಗತ್ಯವಾದ ನೀರಿನಂಶ ದೊರೆಯದೆ ನಿರಂತರವಾಗಿ ನಿರ್ಜಲೀಕರಣವನ್ನ ಅಂದರೆ ಡಿಹೈಡ್ರೇಷನ್ ಅನುಭವಿಸುತ್ತಾ ಹೋದರೆ ಕಿಡ್ನಿಯಲ್ಲಿ ಕಲ್ಲು, ಹೃದಯದ ಆರೋಗ್ಯದಲ್ಲಿ ಸಮಸ್ಯೆ, ಅನುಚಿತವಾದ ಜೀರ್ಣಕ್ರಿಯೆ, ಮಲಬದ್ಧತೆ, ಚರ್ಮದಲ್ಲಿ ಶುಷ್ಕತೆ, ಕೂದಲು ಉದುರುವುದು, ತೀವ್ರವಾದ ತಲೆನೋವು, ಮಸಲ್ ಸ್ಕ್ಯಾಚ್ ಹಾಗೂ ಮಿದುಳಿನ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಗುವ ಬದಲಾವಣೆ ಮತ್ತು ದೈಹಿಕ ಚಟುವಟಿಕೆಗಳ ಕಾರಣದಿಂದ ದೇಹವು ತೀವ್ರವಾದ ಆಯಾಸಕ್ಕೆ ಒಳಗಾಗುವುದು. ದೇಹ ಆಯಾಸಕ್ಕೆ ಒಳಗಾದಾಗ ರಕ್ತ ಪರಿಚಲನೆಯಲ್ಲಿ ಒತ್ತಡ ಉಂಟಾಗುವುದು. ಆ ಸಮಯದಲ್ಲಿ ಅತಿಯಾದ ಬೆವರು ಕಾಣಿಸಿಕೊಳ್ಳುವುದು. ಇದರಿಂದ ದೇಹದಲ್ಲಿ ಹಠಾತ್ ನಿರ್ಜಲೀಕರಣ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಅಂತಹ ಸಮಯದಲ್ಲಿಯೂ ಅಧಿಕ ನೀರನ್ನ ಕುಡಿಯಬೇಕು. ದೇಹದ ತೂಕ, ವಯಸ್ಸು, ಆರೋಗ್ಯ ಸಮಸ್ಯೆ, ಕ್ರೀಡಾಪಟುಗಳು ಹಾಗೂ ಗರ್ಭಾವಸ್ಥೆಯಲ್ಲಿರುವಾಗ ದೇಹಕ್ಕೆ ನೀರಿನ ಅಗತ್ಯತೆಯು ಭಿನ್ನ ಪ್ರಮಾಣದಲ್ಲಿ ಬೇಕಾಗುವುದು. ದೇಹಕ್ಕೆ ನೀರಿನ ಅಗತ್ಯತೆ ಇದೆ ಎಂದಾಗ ಸಾಮಾನ್ಯವಾಗಿ ಬಾಯಾರಿಕೆಯ ಸಂವೇದನೆ ಉಂಟಾಗುವುದು. ಮಧುಮೇಹ ಮತ್ತು ಕಿಡ್ನಿಯ ಆರೋಗ್ಯದ ಸಮಸ್ಯೆಯು ನೀರಿನ ಪ್ರಮಾಣ ಕಡಿಮೆ ಆದರೆ ಕಾಣಿಸಿಕೊಳ್ಳುವುದು. ಅಂತಹ ಸಮಸ್ಯೆಯಿಂದ ದೂರ ಉಳಿಯಬೇಕು ಎಂದರೆ ಸಾಕಷ್ಟು ನೀರನ್ನ ಕುಡಿಯಬೇಕು. ಆಗ ದೇಹವು ಉತ್ತಮ ರೀತಿಯಲ್ಲಿ ಹೈಡ್ರೇಟ್ ಆಗಿರುತ್ತದೆ. ಹಾಗಂತ ಮಿತಿಮೀರಿ ನೀರನ್ನ ಕುಡಿಯಬಾರದು. ದೇಹಕ್ಕೆ ಅಗತ್ಯವಿದ್ದಷ್ಟೇ ನೀರನ್ನ ಸೇವಿಸಬೇಕು. ದಿನಕ್ಕೆ 4 ಲೀಟರ್ಗಿಂತ ಅಧಿಕ ನೀರನ್ನ ಕುಡಿದರೆ ಹೈಪೋನೈಟ್ರಿಮಿಯಾ ಉಂಟಾಗುವುದು. ವಿಶೇಷವಾಗಿ ದೇಹದಲ್ಲಿರುವ ಸೋಡಿಯಂ ಪ್ರಮಾಣದಲ್ಲಿ ಅಸಮತೋಲನ ಉಂಟಾಗುತ್ತದೆ. ವಾಕರಿಕೆ, ತಲೆನೋವು, ಮೂತ್ರಪಿಂಡದ ಕೆಲಸದಲ್ಲಿ ಒತ್ತಡ ಉಂಟಾಗುವುದು. ಜೊತೆಗೆ ಮಿದುಳು, ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯದಲ್ಲಿ ಗಮನಾರ್ಹ ಅಸಹಜತೆ ಕಾಣಿಸಿಕೊಳ್ಳುತ್ತದೆ. ತಜ್ಞರು ಹೇಳುವ ಪ್ರಕಾರ ವ್ಯಕ್ತಿ ಪ್ರತಿದಿನ 2-3 ಲೀಟರ್ ನೀರನ್ನ ಕುಡಿಯಬೇಕು. ಇಲ್ಲವಾದರೆ ಅಧಿಕ ನೀರಿನಂಶ ಇರುವ ಹಣ್ಣು ಮತ್ತು ತರಕಾರಿಗಳ ಸೇವನೆ ಮಾಡಬೇಕು. ಇಲ್ಲವೇ ಮಜ್ಜಿಗೆ, ತಾಜಾ ಹಣ್ಣಿನ ಜ್ಯೂಸ್ ಅಥವಾ ಎಳನೀರಿನ ಸೇವನೆ ಮಾಡಿದರೆ ದೇಹವು ಸಂಪೂರ್ಣ ಆರೋಗ್ಯಕರವಾಗಿರುತ್ತದೆ.